ಶ್ರೀ ರಾಘವೇಂದ್ರ ಸ್ವಾಮಿಯ ವ್ರತವನ್ನು ಮನೆಯಲ್ಲಿಯೇ ಸರಳವಾಗಿ ಹಾಗೂ ಶ್ರದ್ಧೆಯಿಂದ ಹೇಗೆ ಮಾಡಬೇಕು, ಅದರ ವಿಧಾನ ಮತ್ತು ಎಷ್ಟು ದಿನ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ರಾಘವೇಂದ್ರ ಸ್ವಾಮಿ ವ್ರತ ಮನೆಯಲ್ಲಿ ಮಾಡುವ ವಿಧಾನ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಶ್ರೀ ರಾಘವೇಂದ್ರ ಸ್ವಾಮಿಯ ಒಂದು ಫೋಟೋ ಅಥವಾ ಮೂರ್ತಿ, ತುಪ್ಪದ ದೀಪ ಇಲ್ಲ ಅಂದ್ರೆ ಎಣ್ಣೆ ದೀಪ, ಹೂವು, ಅಕ್ಷತೆ, ವ್ರತ ಪುಸ್ತಕ, ನೈವೇದ್ಯಕ್ಕೆ ಪಾಯಸ, ಹಾಲು, ಹಣ್ಣುಗಳನ್ನು ಉಪಯೋಗಿಸಿ ಮತ್ತು ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನು ಪಠಿಸಿ. ಈಗ ವ್ರತವನ್ನು ಮಾಡುವ ಕ್ರಮ ಹೇಗೆ ಎಂದು ನೋಡೋಣ. ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ರಾಘವೇಂದ್ರ ಸ್ವಾಮಿಯ ಫೋಟೋ ಇಟ್ಟು ದೀಪ ಹಚ್ಚಿ ಗುರು ಸ್ಮರಣೆ ಮಾಡಿ ವ್ರತ ಸಂಕಲ್ಪ ತೆಗೆದುಕೊಳ್ಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ನನ್ನ ಮನಸ್ಸಿನ ಸಂಕಲ್ಪ ಪೂರ್ಣವಾಗಲಿ ಎಂದು ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಮಂತ್ರಪಠನೆ ಮಾಡಿ. ಶ್ರೀ ರಾಘವೇಂದ್ರ ಗುರುರಾಯ ನಮಃ. ನಂತರ ಹೂವು, ಅಕ್ಷತೆ, ನೈವೇದ್ಯ ಅರ್ಪಿಸಿ ನಂತರ ಪ್ರಸಾದ ಸ್ವೀಕರಿಸಿ ಕೊನೆಯಲ್ಲಿ ಪ್ರಾರ್ಥನೆ ಮತ್ತು ಆರತಿ ಮಾಡಿ. ಈ ವ್ರತವನ್ನು ಎಷ್ಟು ದಿನ ಮಾಡಬೇಕು? ಈ ವ್ರತವನ್ನು ನಿಮ್ಮ ಸಂಕಲ್ಪ ಮತ್ತು ಸಮಯಕ್ಕೆ ಅನುಗುಣವಾಗಿ ಹೇಗೆ ಮಾಡಬೇಕೆಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಈ ವ್ರತವನ್ನು ಎಷ್ಟು ದಿನಗಳು ಮಾಡಬೇಕು? 5 ದಿನಗಳ ವ್ರತ, 7 ದಿನಗಳ ವ್ರತ, 11 ದಿನಗಳ ವ್ರತ, 16 ದಿನಗಳ ವ್ರತ, 21 ದಿನಗಳ ವ್ರತ, 48 ದಿನಗಳ ಗುರು ವ್ರತ ಬಹಳ ಶ್ರೇಷ್ಠ. ಹೊಸದಾಗಿ ಪ್ರಾರಂಭಿಸುವವರಿಗೆ 7 ಅಥವಾ 11 ದಿನಗಳು ಉತ್ತಮ. ದೊಡ್ಡ ಸಂಕಲ್ಪಕ್ಕೆ 21 ಅಥವಾ 48 ದಿನಗಳು ಅತ್ಯುತ್ತಮ. ಈ ವ್ರತವನ್ನು ಯಾವ ದಿನ ಆರಂಭ ಮಾಡಬೇಕು? ಈ ವ್ರತವನ್ನು ಗುರುವಾರದಂದು ಪ್ರಾರಂಭ ಮಾಡಿದರೆ ಅತ್ಯುತ್ತಮ. ದ್ವಾದಶಿ, ಪೌರ್ಣಿಮೆ, ಅಮಾವಾಸ್ಯೆಯ ನಂತರದ ಗುರುವಾರ ಕೂಡ ಅತ್ಯಂತ ಶುಭಕರವಾಗಿರುತ್ತದೆ. ವ್ರತದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು: ಸಾತ್ವಿಕ ಆಹಾರ ಮಾತ್ರ ಸೇವಿಸಬೇಕು. ಮಾಂಸಾಹಾರ, ಮದ್ಯಪಾನ ಸಂಪೂರ್ಣವಾಗಿ ತ್ಯಜಿಸಬೇಕು. ಸುಳ್ಳು, ಕೋಪ, ನಿಂದನೆಯಿಂದ ತಪ್ಪಿಸಬೇಕು. ಪ್ರತಿದಿನ ಒಂದೇ ಸಮಯಕ್ಕೆ ಪೂಜೆ ಮಾಡಬೇಕು. ಸಾಧ್ಯವಾದರೆ ಗುರುಗಳ ನಾಮಸ್ಮರಣೆ ದಿನಪೂರ್ತಿ ಮಾಡಿದರೆ ಅತ್ಯಂತ ಶುಭಕರ. ರಾಘವೇಂದ್ರ ಸ್ವಾಮಿಯ ವ್ರತದ ಫಲಗಳು: ಮನಃಶಾಂತಿ, ಆರೋಗ್ಯ ಸುಧಾರಣೆ, ಕುಟುಂಬದ ಸುಖ, ಉದ್ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಸಂಕಷ್ಟ ನಿವಾರಣೆಯಾಗುತ್ತದೆ. ನಿಮ್ಮ ಕನಸಿನಲ್ಲಿ ರಾಯರ ದರ್ಶನ ಮತ್ತು ರಾಯರ ಕೃಪೆ ನಿಮ್ಮ ಮೇಲೆ ಖಂಡಿತ ಆಗುತ್ತದೆ. ಮನೆಯಲ್ಲೇ ಸುಲಭವಾಗಿ ಪಠಿಸಬಹುದಾದ ಸರಳ ಗುರುವ್ರತ ಮಂತ್ರಗಳನ್ನು ನೀಡಿದ್ದೇವೆ. ಹೊಸದಾಗಿ ವ್ರತ ಮಾಡುವವರಿಗಿದು ಅತ್ಯುತ್ತಮ. ಸರಳ ಗುರುವ್ರತ ಮಂತ್ರಗಳು: ಗುರುಧ್ಯಾನ ಮಂತ್ರ ಪೂಜೆ ಆರಂಭದಲ್ಲಿ 1 ಬಾರಿ ಪಠಿಸಿ. ಅಜ್ಞಾನ ತಿಮಿರಂ ದಸ್ಯ ಜ್ಞಾನಾಂಜನ ಶಲಕಾಯ ಚಕ್ಷುಂ ನಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಕಷ್ಟವೆನಿಸಿದರೆ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಿ. ಶ್ರೀ ರಾಘವೇಂದ್ರ ಸ್ವಾಮಿ ನಾಮಮಂತ್ರ ಇದನ್ನು 108 ಬಾರಿ ಅಥವಾ ಕನಿಷ್ಠ 21 ಬಾರಿ ಹೇಳಿ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿ ನಾಮಮಂತ್ರ ಇದನ್ನು 108 ಬಾರಿ ಅಥವಾ ಕನಿಷ್ಠ 21 ಬಾರಿ ಹೇಳಿ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಯ ಸರಳ ಗುರುಮಂತ್ರವನ್ನು 11 ಅಥವಾ 21 ಬಾರಿ ಗುರು ರಾಘವೇಂದ್ರ ಸ್ವಾಮಿ ಕರುಣಿಸು, ಗುರು ರಾಘವೇಂದ್ರ ಸ್ವಾಮಿ ರಕ್ಷಿಸು ಎಂದು ಹೇಳಿ. ಶ್ರೀ ರಾಘವೇಂದ್ರ ಸ್ವಾಮಿ ನಾಮಸ್ಮರಣ ಶ್ಲೋಕ 1 ಅಥವಾ 3 ಬಾರಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ರಾಘವೇಂದ್ರ ಸ್ವಾಮಿಯ ಶರಣಾಗತಿ ಪ್ರಾರ್ಥನೆ ಕೊನೆಯಲ್ಲಿ 1 ಬಾರಿ ಇದನ್ನು ಹೇಳಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ, ನನ್ನ ತಪ್ಪುಗಳನ್ನು ಕ್ಷಮಿಸಿ, ನನ್ನ ಕುಟುಂಬವನ್ನು ರಕ್ಷಿಸಿ, ನನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಿ ಎಂದು ಕೇಳಿಕೊಳ್ಳಬೇಕು. ದಿನನಿತ್ಯ ಪಠಿಸುವ ಸರಳ ಕ್ರಮ: ಮೊದಲಿಗೆ ದೀಪ ಹಚ್ಚಿ ಗುರುಧ್ಯಾನ ಮಂತ್ರವನ್ನು 1 ಬಾರಿ, ಶ್ರೀ ರಾಘವೇಂದ್ರಾಯ ನಮಃ 21 ಅಥವಾ 108 ಬಾರಿ ಹೇಳಬೇಕು. ಆಮೇಲೆ ಸ್ಮರಣ ಶ್ಲೋಕ 1 ಬಾರಿ. ಕೊನೆಯಲ್ಲಿ ಶರಣಾಗತಿ ಪ್ರಾರ್ಥನೆ ಮಾಡಬೇಕು. ಇದರ ಒಟ್ಟು ಸಮಯ 5 ರಿಂದ 10 ನಿಮಿಷಗಳು ಮಾತ್ರ.
ವಿಶೇಷ ಸೂಚನೆ: ಈ ವ್ರತವನ್ನು ಗುರುವಾರ ಪ್ರಾರಂಭ ಮಾಡಿದರೆ ಹೆಚ್ಚು ಫಲ. ಮಹಿಳೆಯರು, ಮಕ್ಕಳು, ಹಿರಿಯರು ಎಲ್ಲರೂ ಮಾಡಬಹುದು. ಈ ವ್ರತಕ್ಕೆ ಮನಸ್ಸು ಶುದ್ಧವಾಗಿರುವುದೇ ಮುಖ್ಯ. ಜಪಸಂಖ್ಯೆ ಕಡಿಮೆ ಇದ್ದರೂ ಪರವಾಗಿಲ್ಲ. ಧನ್ಯವಾದಗಳು. ಧರ್ಮೋ ರಕ್ಷತಿ ರಕ್ಷಿತಃ.